ಲಾಭದ ಉದ್ಯೋಗ ಅಲ್ಲ, ಹೊಟ್ಟೆಗೆ ನೆತ್ತಿಗೆ ಅಂತಾರಲ್ಲ ಅಷ್ಟು ಆರಾಮ ಇಡುವಂಥ ಉದ್ಯೋಗ. ಹೇಳಿ ನಿಮಗೆ ದೊಡ್ಡ ಲಾಭದ ಉದ್ಯೋಗ ಅಲ್ಲ. ಅವು ಪಟ್ಟಿ ಅಂಗಡಿ ಹಾಕೊಳ್ಳೋವ ದಿನನಿತ್ಯ ಸಾವಿರಾರು ರೂಪಾಯಿ ಗಳಿಸ್ತಾನೆ. ಇವು ವರ್ಷ ಗಂಟೆ ಗುದ್ದಾಡಿದಾಗ ಎಷ್ಟು ಗಳಿಸ್ತಾನೆ ನಿಮ್ಗೆ ಗೊತ್ತದ? ಅದು 4,500 ರೂಪಾಯಿ ಪರ್ ಟನ್ನಿಗೆ ಅದು ಕಬ್ಬು ಮೇನ್ಬೇಕು ಅನ್ನುವಂಥದ್ದು ಖರ್ಚು ಮಾಡಿ 3,300 ರೂಪಾಯಿ ತೊಗೊಳ್ತಾನೆ ನಮ್ಮ ರೈತ. ಎಷ್ಟು ನೋಡಿರಿ ಲಾಭದಲ್ಲಿದ್ದಾನೆ ಅನ್ನೋದು ಇದರಿಂದ ಗೊತ್ತಾಗ್ತದೆ. ಅದಕ್ಕೆ ಈ ಸಂದರ್ಭದಲ್ಲಿ ಅಟ್ಲೀಸ್ಟ್ ನಾವು ಬದುಕೋದಕ್ಕೆ ನೀರು ಕೊಡ್ರಿ ಅಂತ ಹೇಳ್ತಾ ಇದ್ದಾರೆ. ಅವ್ರ ಬದುಕೋ ಜೊತೆ ಇಡೀ ದೇಶನ ಬದುಕ್ತದೆ ರೈತನಿಂದಾಗಿ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇದು ನಮ್ಗೆ ಗೊತ್ತಿರಲ್ಲ. ಯಾಕಂತಂದ್ರೆ ನಾವು ಎಲ್ಲ ಕಡೆ ಕಬ್ಬನ್ನು ಬೆಳೆಸೋಕೆ ಹಚ್ಚಿ ಅದನ್ನು ಬೆಳೆಸಿ ಇದು ಲಾಭದಪ್ಪ ಅಂತ ಹೇಳಿ ಲಾಭದ್ದು ಇಲ್ಲದು. ಸಾರಾಯಿ ಮತ್ತು ಸಕ್ಕರೆಗಾಗಿದ್ದಂಥ ಬೆಳೆ ಅಷ್ಟೇ ಅದು. ಇನ್ನುಳಿದ ಬೆಳೆಗಳನ್ನೆಲ್ಲ ನಾವು ಬದಿಗೆ ಸರಿಸಿದ್ರಿಂದಾಗೆ ಇವತ್ತು ನಮಗೆ ಬೇಕಾದಂಥ ತಿನ್ನುವ ಎಣ್ಣೆ, ಎಳ್ಳೆಣ್ಣೆ ಅಥವಾ ಶೇಂಗಾ ಎಣ್ಣೆ, ಕುಸ್ಬಿ ಎಣ್ಣೆ ಹೊರಗಿನ ತರಿಸುವಂಥ ಪರಿಸ್ಥಿತಿ. 55% ಹೊರಗಿಂದ ನಾವು ತರಿಸ್ತಾ ಇದ್ದೀವಿ. 55-60% ನಮ್ಮಲ್ಲಿ ಭೂಮಿ ಇಟ್ಕೊಂಡು ನಮ್ಮಲ್ಲಿ ಅನೇಕ ನೀರಾವರಿ ಭೂಮಿ ಯೋಜನೆ ಇಟ್ಕೊಂಡು ಮಾಡಿ ನಮ್ಮ ಎಣ್ಣೆ ನಮಗೆ ಸಾಕಾಗ್ತಾಯಿಲ್ಲ, ನಮ್ಮೆಲ್ಲರೂ ತಿನ್ನೋದು ಸಾಕಾಗ್ತಾಯಿಲ್ಲ, ಹೊರಗೆ ತರಿಸ್ತಾ ಇದ್ದೀವಿ. ಇದನ್ನು ಗಮನದಲ್ಲಿ ಇಟ್ಕೊಂಡು ಈ ಕಬ್ಬು ಬೆಳಿಬೇಕಾ ಬೆಳಿಬಾರ್ದು ಅನ್ನೋದು ಸಹಿತ ವಿಚಾರ ಮಾಡಬೇಕಾಗಿದೆ. ಇದೆಲ್ಲ ಬೆಳಿಬೇಕಾದ್ರೆ ನೀರು ಬೇಕು. ನೀರಿನ ಸಮಸ್ಯೆ ಎಲ್ಲ ಕಡೆ ಅದನ್ನು ಇಲ್ಲ ಅಂತಲ್ಲ. ಈಗ ನೋಡ್ರಿ ರಾಮದುರ್ಗದಲ್ಲೂ ಅದ, ಹುಕ್ಕೇರಿಯಲ್ಲೂ ಅದ, ಗೋಕಾಕಲ್ಲೂ ಭಾಗಗಳಲ್ಲೂ ಅದ, ಬೆಳಗಾವಿ ಜಿಲ್ಲೆ ಅಲ್ಲೆಲ್ಲ ಎಲ್ಲ ಕಡೆನೂ ಅದ. ಬೆಳಗಾವಿ ಇದ್ದಿದ್ರಲ್ಲಿ ಸಂಪದ್ಭರಿತವಾದಂಥ ಅದರಲ್ಲೂ ನದಿಗಳನ್ನು ಉಳ್ಳಂಥ ಒಂದು ನಾಡು ಅನ್ನೋದು ಎರಡು ಮಾತಿಲ್ಲ. ಅದರಲ್ಲೂ ಈಗ ಹುಕ್ಕೇರಿಯಲ್ಲಿ 3 ನದಿಗಳು ಹರಿತಾ ಇದ್ದಾವೆ. 3 ನದಿ ಹರಿದ್ರೂ ಸಹಿತ ನೀರಿನ ಸಮಸ್ಯೆಯಲ್ಲಿ ಸಾಲ್ವ್ ಆಗ್ತಾಯಿಲ್ಲ. ಇದಕ್ಕೆ ಕಾರಣಗಳು ಏನು ಅನ್ನೋದು ಸಹಿತ ಇವತ್ತು ಚರ್ಚೆ ಮಾಡಬೇಕಾಗಿದೆ. ಜೊತೆಗೆ ಈಗ ಮೊದಲು ನೀರಾವರಿ ಒದಗಿಸ್ಬೇಕಾಗಿದೆ. ಅದೇ ಈಗ ಸಾಲಳಿದು ಹೇಳಿಲ್ಲ ಈ ರಾಮದುರ್ಗ ತಾಲೂಕಿನಲ್ಲೇ ಅಲ್ಲಿ ನಮ್ಮ ಹೊಳೆಪ್ಪನವರು ತಹಸೀಲ್ದಾರ್ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಪ್ಪ ನೀವು ಸ್ಟ್ರೈಕ್ ಮಾಡಬೇಡ್ರಿ, ನಾವು ನೀರು ಮಾಡೋಣ ಅನ್ನುವಂಥ ಮಾತನ್ನು. ಬರೀ ಕುಡಿ ನೀರು ಅದಕ್ಕಂತಲ್ಲ, ಇಡೀ ಒಟ್ಟಾರೆಯಾಗಿ ವ್ಯವಸ್ಥೆ ಎಲ್ಲದಕ್ಕೂ ನೀರು ಬೇಕಾಗಿದೆ. ಅದು ಕೃಷಿಗೆ ಬೇಕಾಗಿದೆ. ಕೃಷಿ ಅಂದ್ರೆ ಕೇವಲ ಕಬ್ಬು ಬೆಳೆಯೋದಲ್ಲ, ಬೇರೆ ಬೇರೆ ಬೆಳೆಗೆ ಬೆಳೆಯುವಂಥದ್ದು ಇವತ್ತು ಭಾಳ ಅವಶ್ಯಕ. ಯಾಕೆ ಮಾತನ್ನು ಹೇಳ್ತಾ ಇದ್ದೀನಪ್ಪ ಅಂದರೆ ಕಬ್ಬು ನಿಜವಾಗಿಯೂ ನಮ್ಮ ರೈತರಿಗೆ ಅಷ್ಟಲ್ಲ, ನಮಗೂ ವೈರಿನ ಅದು.